Hello guys, welcome back to TechEd YouTube channel. Today we are going to discuss about the project management skills packing package. Anyhow, you are having the exam on Monday. So first, if they ask question about what is project and give some examples or mention the projects used in day-to-day life, it means you have to write the answer as the project is a specific activity with a specific starting point and a specific ending point intended to accomplish a specific objective. ಅಂದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರು ನೀವು ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಎಂಡಿಂಗ್ ಪಾಯಿಂಟ್ ಅಂತ ಇರುತ್ತೆ, ಅದನ್ನ ನಾವು ಪ್ರಾಜೆಕ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ಯು ಕ್ಯಾನ್ ರೈಟ್ ಆಸ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ಹೆಲ್ತ್ ಪ್ರಾಜೆಕ್ಟ್, ರೈಲ್ವೆ ಪ್ರಾಜೆಕ್ಟ್, ಅದೇ ತರ ಎಜುಕೇಶನ್ ಪ್ರಾಜೆಕ್ಟ್ ಆಗಿರ್ಬೋದು, ರೋಡ್ ಪ್ರಾಜೆಕ್ಟು, ಕನ್ಸ್ಟ್ರಕ್ಷನ್ ಆಫ್ ರೋಡ್, ಈ ತರದೆಲ್ಲ ಎಕ್ಸಾಂಪಲ್ ಯು ಕ್ಯಾನ್ ರೈಟ್. ನೆಕ್ಸ್ಟ್ ಕ್ವಶನ್ ಏನಾದ್ರು ನೆಕ್ಸ್ಟ್ ಮೆನ್ಷನ್ ದ ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಅಂತ ಕೇಳಿದ್ರು ಅಷ್ಟೇನೆ, ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಅಂತ ಕೇಳಿದ್ರು ಅಷ್ಟೇನೆ. ಯು ಹ್ಯಾವ್ ಟು ರೈಟ್ ದೀಸ್ ಪಾಯಿಂಟ್ಸ್. ಯಾವ್ದಾದ್ರು 5 ಸಿಂಪಲ್ ಪಾಯಿಂಟ್ಸ್ ಬರೀರಿ ಸಾಕು, ಯು ವಿಲ್ ಗೆಟ್ ದ ಮಾರ್ಕ್ಸ್. Like for example, unique in nature, have definite objective to achieve, have a specific time frame for completion, have definite start and finish, require set of resources. ಈ ತರ any 5 points you can write. ನೆಕ್ಸ್ಟ್ ಮೆನ್ಷನ್ ದ ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು, ಇಲ್ಲ ಅಂತ ಅಂದ್ರೆ ಮೆನ್ಷನ್ ದ ಅಡ್ವಾಂಟೇಜಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು. ಬೆನಿಫಿಟ್ಸ್ ಅಂದ್ರೂ ಒಂದೇ, ಅಡ್ವಾಂಟೇಜಸ್ ಅಂದ್ರೂ ಒಂದೇ. ಯು ಹ್ಯಾವ್ ಟು ರೈಟ್ ದೀಸ್ ಪಾಯಿಂಟ್ಸ್. ಸೊ ಪ್ರಾಜೆಕ್ಟ್ ಮ್ಯಾನೇಜ್ ಮಾಡೋದ್ರಿಂದ ನಮ್ಗೆ ಏನೇನು ಅಡ್ವಾಂಟೇಜಸ್ ಇದೆ, ನಮಗೆ ಸ್ಟಾರ್ಟ್ ಯಾವಾಗ ಎಂಡ್ ಯಾವಾಗ ಅಂತ ಗೊತ್ತಾಗುತ್ತೆ, ಪ್ರೊಡಕ್ಟಿವಿಟಿನ ನಾವು ಇಂಪ್ರೂವ್ ಮಾಡ್ಬೋದು, ಕ್ವಾಲಿಟಿನ ಇಂಪ್ರೂವ್ ಮಾಡ್ಬೋದು, ಅದೇ ತರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ಅಚೀವ್ ಮಾಡ್ಕೋಬಹುದು. ಈ ರೀತಿಯಾದ ಎಕ್ಸಾಂಪಲ್ಸ್ ನ ಬರಿಬಹುದು. ನೆಕ್ಸ್ಟ್ ಆಬ್ಸ್ಟಕಲ್ಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಅಂದ್ರೆ ನಮ್ಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂದ ಏನಾದ್ರೂ ಕೆಟ್ಟದಾಗತ್ತೆ ಅಥವಾ ಏನೋ ಲಿಮಿಟೇಷನ್ಸ್ ಇದೆ ಅಂತ ಅಂದ್ರೆ ನಾವು ಈ ಪಾಯಿಂಟ್ಸ್ ನ ಬರಿಬಹುದು. ಆಬ್ಸ್ಟಕಲ್ಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಏನೇನಿದೆ ಅಂದ್ರೆ ಶಾರ್ಟೇಜ್ ಆಫ್ ರಿಸೋರ್ಸಸ್, ಪೂರ್ ಲೇಬರ್ ಪ್ರೊಡಕ್ಟಿವಿಟಿ ಅಂದ್ರೆ ತುಂಬಾ ಲೇಬರ್ ಕಮ್ಮಿ ಇದ್ದಾರೆ, ತುಂಬಾ ನಾಲೆಡ್ಜ್ ಕಮ್ಮಿ ಇದೆ ಅನ್ನೋ ಟೈಮಲ್ಲೆಲ್ಲ ನಾವು ಇದನ್ನ ಬರಿಬಹುದು. So next question they may ask you as list the types of project and explain them. ಸೊ ಈ ರೀತಿಯ ಕ್ವಶನ್ಸ್ ಕೇಳಿದ್ರೆ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಂತ ಅಂದ್ರೆ ಫಸ್ಟ್ 3 ಟೈಪ್ಸ್ ಇರುತ್ತೆ. ಫಸ್ಟ್ ಒನ್ ನಾರ್ಮಲ್ ಪ್ರಾಜೆಕ್ಟ್, ಸೆಕೆಂಡ್ ಒನ್ ಕ್ರಾಶ್ ಪ್ರಾಜೆಕ್ಟ್, ಥರ್ಡ್ ಒನ್ ಡಿಸಾಸ್ಟರ್ ಪ್ರಾಜೆಕ್ಟ್. ನಾರ್ಮಲ್ ಪ್ರಾಜೆಕ್ಟ್ ಅಂತ ಅಂದ್ರೆ ಏನು, ತುಂಬಾ ಸಿಂಪಲ್ ಆಗಿರುವಂತದ್ದು. ಸೊ ವಿ ಕ್ಯಾನ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್ ಆಸ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಸೊ ಒಂದು ಹೌಸ್ ಅಥವಾ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ. ಜಾಸ್ತಿ ಕಾಸ್ಟ್ ಬೇಕಾಗಿಲ್ಲ, ಜಾಸ್ತಿ ಟೈಮು ಬೇಕಾಗಿಲ್ಲ, ಜಾಸ್ತಿ ಓವರ್ಲ್ಯಾಪ್ ಎಲ್ಲ ಆಗಲ್ಲ, ನೀಟಾಗಿ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗುತ್ತೆ. ಇದನ್ನ ನಾವು ನಾರ್ಮಲ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಕ್ರಾಶ್ ಪ್ರಾಜೆಕ್ಟ್ ಅಂತ ಅಂದ್ರೆ ಏನಾಗುತ್ತೆ, ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಅಂತ ಅಂದ್ರೆ ಏನಾಗುತ್ತೆ, ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾಗತ್ತೆ, ಅಲ್ಲಿ ಸ್ಯಾಕ್ರಿಫೈಸು ಅಥವಾ ದುಡ್ಡು ಉಳಿಸ್ತೀನಿ ಆ ತರ ಎಲ್ಲ ಮಾಡಕ್ಕಾಗಲ್ಲ. ನಾವ್ ಏನ್ ಅನ್ಕೊಂಡ್ರೆ ಅದು ನೀಟಾಗಿ ಮಾಡ್ಬೇಕಾಗತ್ತೆ. ಆಮೇಲೆ ಒಂದೊಂದ್ಸಲ ಟೈಮ್ ವೇರಿಯೇಷನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಒಂದ್ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿಸ್ಲಿಕ್ಕೆ 1 ಇಯರ್ ಅಂತ ಅನ್ಕೊಂಡಿರ್ತೀವಿ. ಸೊ 1 ಇಯರ್ ಒಳಗಡೆ ಕಟ್ಸಕ್ ಆಗಲ್ಲ, ಆ ಪ್ರಾಜೆಕ್ಟ್ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾದಂತ ಯಾವ್ದನ್ನು ಅನ್ಕೊಂಡಾಗ ಆಗಲ್ಲ, ಎಲ್ಲಾನು ಎಕ್ಸ್ಟೆಂಡ್ ಆಗತ್ತೆ. ಇವನ್ ಮನಿ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಪ್ರತಿಯೊಂದನ್ನು ಎಕ್ಸ್ಟೆಂಡ್ ಆಗುತ್ತೆ. ಇದನ್ನ ನಾವು ಕ್ರಾಶ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಥರ್ಡ್ ಒನ್ ಬಂದ್ಬಿಟ್ಟು ಡಿಸಾಸ್ಟರ್ ಪ್ರಾಜೆಕ್ಟ್. ಸೊ ಡಿಸಾಸ್ಟರ್ ಅಂತ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ನ್ಯಾಚುರಲ್ ಕೆಲಾಮಿಟೀಸ್ ಆರ್ ಫ್ಲಡ್ಸ್, ಅರ್ಥಕ್ವೇಕ್, ಈ ತರದ್ ಏನಾದ್ರೂ ಒಂದು ಇದನ್ನ ನಾವು ಡಿಸಾಸ್ಟರ್ ಅಂತ ಕರಿತೀವಿ. ಸೊ ಇದರಲ್ಲಿ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ಯಾವ್ದೋ ಒಂದು ರಿವರ್ ಮೇಲೆ ಒಂದು ಬ್ರಿಡ್ಜ್ ಕಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ತುಂಬಾ ಪ್ರವಾಹ ಬಂದ್ಬಿಟ್ಟು ಫ್ಲಡ್ಸ್ ಆಗ್ಬಿಟ್ಟು ಆ ಬ್ರಿಡ್ಜ್ ಎಲ್ಲ ಕೊಲಾಪ್ಸ್ ಆಗ್ಬಿಡುತ್ತೆ. ಆ ಬ್ರಿಡ್ಜ್ ಆಗಿದೆ ಅಂತಂದ್ರೆ ಮತ್ತೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಗೌರ್ಮೆಂಟ್ ಅವರು. ಸೊ ಅದನ್ನ ನಾವು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಏನಿರುತ್ತೆ ಅದು ಮತ್ತೆ ಇನ್ನೊಂದ್ಸಲ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಇದನ್ನ ನಾವು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಇಷ್ಟೇನೆ, ತುಂಬಾ ಸಿಂಪಲ್ ಆಗಿದೆ ಟೈಪ್ಸ್ ಆಫ್ ಪ್ರಾಜೆಕ್ಟ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಐಒಟಿ, ಇಂಟರ್ನೆಟ್ ಆಫ್ ಥಿಂಗ್ಸ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಅಂದ್ರೆ ಏನು, ನಾವು ಡೇ ಟು ಡೇ ಲೈಫ್ ಯೂಸ್ ಮಾಡುವಂತ ಪ್ರತಿಯೊಂದು ಐಟಮ್ಸ್ ಗಳಲ್ಲಿ ಅಥವಾ ವಸ್ತುಗಳಲ್ಲಿ ಇಂಟರ್ನೆಟ್ ನ ಬಳಕೆ ಮಾಡ್ತೀವಿ. ಸೊ ಇದನ್ನ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚಸ್. ಸೊ ಈ ರೀತಿ ಎಕ್ಸಾಂಪಲ್ಸ್ ತಗೊಂಡು ಅದರಲ್ಲೆಲ್ಲ ನಾವು ಇಂಟರ್ನೆಟ್ ಎಲ್ಲ ಯೂಸ್ ಮಾಡ್ಕೊಂಡು ತುಂಬಾ ಅಡ್ವಾನ್ಸ್ಡ್ ಲೆವೆಲ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದನ್ನ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ನಾವು ಯೂಸ್ ಮಾಡ್ತಾ ಇರುವಂತ ವಸ್ತುಗಳಲ್ಲಿ ಬಳಕೆಯಾಗುವಂತಹ ಇಂಟರ್ನೆಟ್ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಇದು ಸಿಂಪಲ್ ಡೆಫಿನೇಷನ್. ನೀವು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ರೈಟ್ ಆನ್ ಯುವರ್ ಓನ್ ವರ್ಡ್ಸ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಏನೇನಿದೆ ಅಂತ ಅಂದ್ರೆ, ನಾವು ಏನ್ ಬೇಕೋ ಅದನ್ನ ಪ್ಲಾನಿಂಗ್ ಮಾಡಿ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ಆಮೇಲೆ ನಮ್ಮ ವರ್ಕ್ ನ ಜಾಸ್ತಿ ಬೇಗ ಸ್ಪೀಡ್ ಮಾಡುತ್ತೆ. ಟೀಮ್ ಕೊಲಾಬ್ರೇಟ್ ಮಾಡ್ಕೋಬಹುದು. ರಿಸೋರ್ಸಸ್ ಎಲ್ಲಿದೆ, ಏನಿದೆ, ಯಾವಾಗ ಸಿಗುತ್ತೆ ಅಂತ ನಮಗೆ ಇಂಟರ್ನೆಟ್ ಅಲ್ಲಿ ಬೇಗ ಸಿಗುತ್ತೆ. ಈ ತರ ಎಲ್ಲ ಮಾಡ್ಬೋದು. ಇದೆಲ್ಲ ಬಂದ್ಬಿಟ್ಟು ಅಪ್ಲಿಕೇಶನ್ಸ್ ಆಫ್ ಐಒಟಿ. ಅದೇ ತರ ಕ್ಲೌಡ್ ಟೆಕ್ನಾಲಜಿ ಅಂತ ಒಂದಿರುತ್ತೆ. ಕ್ಲೌಡ್ ಟೆಕ್ನಾಲಜಿ ಅಂತ ಅಂದ್ರೆ ಏನು, ನಮಗೆ ಬೇಕಾಗಿರೋಂಥ ಡೇಟಾಗಳನ್ನ
ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಕ್ಲೌಡ್ ಅಂತ ಕರಿತೀವಿ. ಸೊ ಆ ಕ್ಲೌಡ್ ಅಲ್ಲಿ ನಮಗೆ ಬೇಕಾಗಿರುವಂತ ಡೇಟಾಗಳನ್ನ ಸ್ಟೋರ್ ಮಾಡ್ತೀವಿ. ಇದನ್ನ ಬಿಗ್ ಡೇಟಾ ಅಂತ ಕರಿತೀವಿ. ಸೊ ನಾವು ಪೆನ್ ಡ್ರೈವ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಈ ತರ ಎಷ್ಟರಲ್ಲಿ ಅಂತ ನಾವು ಸೇವ್ ಮಾಡ್ಕೊಳಕ್ಕಾಗತ್ತೆ. ಸೊ ಹಾಗಾಗಿ ನಾವು ಕ್ಲೌಡ್ ಅಲ್ಲಿ ನಾವು ಸೇವ್ ಮಾಡ್ಕೊಂತೀವಿ. ಇದನ್ನು ದಿಸ್ ಈಸ್ ವಾಟ್ ಕ್ಲೌಡ್ ಟೆಕ್ನಾಲಜಿ. ಸೊ ಅಪ್ಲಿಕೇಶನ್ಸ್ ಆಫ್ ಕ್ಲೌಡ್ ಟೆಕ್ನಾಲಜಿ ಏನೇನು? ಅದರಿಂದ ನಮ್ಗೆ ಎಲ್ಲೆಲ್ಲಿ ಏನೇನಿದೆ, ಯಾವ ಪ್ರಾಜೆಕ್ಟ್ ಏನ್ ಮಾಡಿದೀವಿ ಅಂತೆಲ್ಲ ಗೊತ್ತಾಗತ್ತೆ. ಈ ಎಷ್ಟು ವರ್ಷ ಹಳೇದಾಗಿದ್ರು ನಮಗೆ ಡೇಟಾ ಬೇಕು ಅಂತ ಅಂದ್ರೆ ನಮ್ಗೆ ಅದ್ರಲ್ಲಿ ಬೇಗ ಸಿಗುತ್ತೆ. ಈ ತರದ್ದೆಲ್ಲ ಅಡ್ವಾಂಟೇಜಸ್ ಇರುತ್ತೆ. ಅದೇ ಅಪ್ಲಿಕೇಶನ್ಸ್ ಅಷ್ಟೇನೆ. ದ ಯೂಸಿಂಗ್ ಆಫ್ ದ ಸರ್ವಿಸ್ ಮಾಡೆಲ್ ಈಸ್ ಏಬಲ್ ಟು ಪ್ರೊವೈಡ್ ಅನ್ ಆರ್ಗನೈಸೇಷನ್ ಇಂಪ್ಲಿಮೆಂಟಿಂಗ್ ದ ಪ್ರಾಜೆಕ್ಟ್. ಈ ರೀತಿಯಾದಂತ ಪಾಯಿಂಟ್ಸ್ ಗಳನ್ನ ಬರಿಬಹುದು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮೆನ್ಷನ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್ ಅಂತ ಕೇಳ್ತಾರೆ. ಸೊ ಹಾಗೆ ಕೇಳಿದಾಗ ನೀವು ಇಷ್ಟು ಪಾಯಿಂಟ್ಸ್ ಬರಿಬೇಕಾಗುತ್ತೆ. ಪ್ರಾಜೆಕ್ಟ್ ಅಂತ ಅಂದ್ರೆ ಏನು? ಏನೋ ಒಂದು ಹೊಸದಾಗಿ ಏನೋ ಇನ್ವೆನ್ಷನ್ ಮಾಡೋದು, ಆ ತರದನ್ನ ನಾವು ಪ್ರಾಜೆಕ್ಟ್ ಅಂತ ಕರಿತೀವಿ. ಆಪರೇಷನ್ ಅಂದ್ರೆ ಏನು? ಆಲ್ರೆಡಿ ಏನೋ ಒಂದು ಎಕ್ಸಿಸ್ಟ್ ಇದೆ, ಅದನ್ನೇ ರಿಪೀಟೆಡ್ ಆಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದನ್ನ ಆಪರೇಷನ್. ಇದಿಷ್ಟು ಮೇನ್ ಡಿಫ್ರೆನ್ಸ್. ಇಷ್ಟು ಅರ್ಥ ಮಾಡ್ಕೊಂಡ್ರೆ ನೀವು ಆರಾಮಾಗಿ 5 ಪಾಯಿಂಟ್ಸ್ ಬರೀಬಹುದು. ಫಾರ್ ಎಕ್ಸಾಂಪಲ್, ಪ್ರಾಜೆಕ್ಟ್ ಅಂದ್ರೆ ಇಟ್ ಈಸ್ ಟೆಂಪ್ರವರಿ. ಇವಾಗ ಒಂದು ಪ್ರಾಜೆಕ್ಟ್ ಆಗಿದೆ, ಅದು ಮುಗಿದ್ಮೇಲೆ ಮುಗೀತು ಅಷ್ಟೇ. ಆದ್ರೆ ಆಪರೇಷನ್ ಅಂದ್ರೆ ಏನಾಗುತ್ತೆ? ರಿಪೀಟೇಟಿವ್. ಒಂದು ಪೆನ್ಸಿಲ್ ಮ್ಯಾನುಫ್ಯಾಕ್ಚರಿಂಗ್ ಅದು ಆಲ್ರೆಡಿ ಆಗಿದೆ. ಸೊ ಅದನ್ನ ಮತ್ತೆ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀವಿ. ಅದನ್ನ ರಿಪೀಟೇಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಪ್ರಾಜೆಕ್ಟ್ ಅಲ್ಲಿ ಯೂನಿಕ್ ಇನ್ ನೇಚರ್. ಯಾವಾಗ್ಲೂ ಯೂನಿಕ್ ಆಗಿರುತ್ತೆ. ಸೊ ಒಂದು ಪ್ರಾಜೆಕ್ಟ್ ಮಾಡಿದೀವಿ ಅಂತ ಅದು ಯೂನಿಕ್ ಆಗಿರುತ್ತೆ, ಅದನ್ನ ಯಾರು ಕಾಪಿ ಮಾಡಲ್ಲ. ಆಪರೇಷನ್ ಅಲ್ಲಿ ಏನಾಗುತ್ತೆ? ಕಂಟಿನ್ಯೂಸ್ ಸೈಕಲ್. ಸೊ ಪೆನ್ಸಿಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ನಲ್ಲ, ಅದನ್ನ ಪದೇ ಪದೇ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಇರ್ತೀವಿ. ಸೊ ಅದು ಕಂಟಿನ್ಯೂಸ್ ಸೈಕಲ್ ಆಗಿರುತ್ತೆ. ಪ್ರಾಜೆಕ್ಟ್ ಅಲ್ಲಿ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಾಗುತ್ತೆ? ಯಾವಾಗ್ಲೂ ನಾವು ಒಂದು ನ್ಯೂ ಸಿಸ್ಟಮ್ ನ ಡೆವಲಪ್ ಮಾಡ್ತೀವಿ. ಅದ್ರ ಆಪರೇಷನ್ ಅಲ್ಲಿ ಏನ್ ಆಲ್ರೆಡಿ ಇದೆ ಸಿಸ್ಟಮ್, ಅದನ್ನೇ ಮತ್ತೆ ಮತ್ತೆ ಎಕ್ಸಿಸ್ಟಿಂಗ್ ಇರೋ ಸಿಸ್ಟಮ್ನೇ ನಾವು ಮೇಂಟೈನ್ ಮಾಡ್ತೀವಿ, ಸಸ್ಟೈನ್ ಮಾಡ್ತೀವಿ, ಮತ್ತೆ ರೀಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಏನಾಗುತ್ತೆ? ಇನ್ಪುಟ್ಸ್ ಔಟ್ಪುಟ್ಸ್ ನಮ್ಗೆ ಏನೂ ಗೊತ್ತಿರಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ. ಬಟ್ ಆಪರೇಷನ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನು ಅಂತ ಗೊತ್ತಿದೆ, ಅದಕ್ಕೆ ಏನೇನು ಇನ್ಪುಟ್ ಯೂಸ್ ಮಾಡ್ತೀವಿ ಅಂತಾನೂ ಗೊತ್ತಿರುತ್ತೆ. ಇದು ಇನ್ನೊಂದು ಡಿಫ್ರೆನ್ಸ್. ನೆಕ್ಸ್ಟ್ ಇನ್ನೊಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಪರ್ಫಾರ್ಮೆನ್ಸ್, ಕಾಸ್ಟ್, ಟೈಮ್ ಇವೆಲ್ಲ ಅನ್ಸರ್ಟೈನ್. ನಮ್ಗೇನು ಎಷ್ಟು ಅಂತ ನಮ್ಗೇನು ಗೊತ್ತಿರಲ್ಲ. ಬಟ್ ಆಪರೇಷನ್ ಅಲ್ಲಿ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಎಲ್ಲಾನು ನಮಗೆ ಗೊತ್ತಿರುತ್ತೆ. ಯಾವ್ದೂನು ನಮಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಇದಿಷ್ಟು ಮೇನ್ ಡಿಫ್ರೆನ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂದ್ರೆ ಮೆನ್ಷನ್ ದ ಡಿಫರೆನ್ಸ್ ಬಿಟ್ವೀನ್ ಆಗುಮೆಂಟೆಡ್ ರಿಯಾಲಿಟಿ ಅಂಡ್ ವರ್ಚುವಲ್ ರಿಯಾಲಿಟಿ. ಸೊ ಹಿಂಗಂದ್ರೆ ಏನು? ಸೊ AR VR ಅಂತಾನು ಕರಿಬಹುದು. ಸೊ ಆಗುಮೆಂಟೆಡ್ ರಿಯಾಲಿಟಿ ಅಂತ ಅಂದ್ರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ರಿಯಲ್ ಅಂಡ್ ವರ್ಚುವಲ್ ವರ್ಲ್ಡ್. ಸೊ ನಾವ್ ಏನು ರಿಯಲ್ ವರ್ಲ್ಡ್ ಅಲ್ಲಿ ಇದ್ದೀವಿ, ಮತ್ತೆ ವರ್ಚುವಲ್ ಅಂದ್ರೆ ಫುಲ್ ಕಂಪ್ಯೂಟರ್ಸ್ ಈ ತರ ಹೈ ಎಂಡ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋಂಥದ್ದು. ಎರಡನ್ನೂ ಕಾಂಬಿನೇಷನ್ ನಾವು ಆಗುಮೆಂಟೆಡ್ ರಿಯಾಲಿಟಿ ಅಂತ ಕರಿತೀವಿ. ವರ್ಚುವಲ್ ರಿಯಾಲಿಟಿಯಲ್ಲಿ ಬರೀ ವರ್ಚುವಲ್ ವರ್ಲ್ಡೇ ಇರುತ್ತೆ ಫುಲ್ಲು. ಇವಾಗ AI ಅಥವಾ ನೀವೇನಾದ್ರೂ ಕಾರ್ಟೂನ್ಸ್ ಎಲ್ಲ ನೋಡ್ತಾರೆ, ಫುಲ್ಲಿ ವರ್ಚುವಲ್ಲೇ ಯೂಸ್ ಮಾಡಿರ್ತಾರೆ. ಸೊ ಅದನ್ನ ನಾವು ವರ್ಚುವಲ್ ವರ್ಲ್ಡ್ ಅಂತ ಕರಿತೀವಿ. ಇನ್ನೊಂದು ಡಿಫ್ರೆನ್ಸ್ ಏನು ಅಂದ್ರೆ ಯೂಸರ್ ಎಕ್ಸ್ಪೀರಿಯನ್ಸ್ ಇಸ್ ಪಾರ್ಷಿಯಲಿ ಇಮರ್ಸ್ಡ್. ಅಲ್ಲಿ ಕಂಪ್ಲೀಟ್ ಸೆನ್ಸ್ ಆಫ್ ಇಮರ್ಷನ್ ಇರುತ್ತೆ. ನೆಕ್ಸ್ಟ್ ಈ ಕಡೆ ಇನಿಷಿಯಲ್ ಕಾಸ್ಟ್ ತುಂಬಾ ಲೋ ಇರುತ್ತೆ, ಅಂದ್ರೆ ಕಂಪ್ಯಾರಿಟಿವ್ಲಿ. ಬಟ್ ವರ್ಚುವಲ್ ರಿಯಾಲಿಟಿ ಅಂತ ತಗೊಂಡ್ರೆ ತುಂಬಾ ಹೈ ಎಂಡ್ ಇರುತ್ತೆ ಕಾಸ್ಟ್ ಎಲ್ಲ. ಇನಿಷಿಯಲ್ ಕಾಸ್ಟ್. ದೀಸ್ ಆರ್ ದ ಮೇನ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಮೆನ್ಷನ್ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ಸ್ ಅಂಡ್ ಎಕ್ಸ್ಪ್ಲೈನ್ ಎನಿ ಒನ್ ಅಂತ ಕೇಳ್ತಾರೆ. ಸೊ ಟೋಟಲ್ ಆಗಿ ನಿಮ್ಗೆ 6 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ಸ್ ಇರುತ್ತೆ. ಆ 6 ಟೈಪ್ಸ್ ನೀವು ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ಎಕ್ಸ್ಪ್ಲೈನ್ ಎನಿ ಒನ್ ಅಂತ ಕೊಟ್ರೆ ಈ 6 ಅಲ್ಲಿ ಯಾವ್ದಾದ್ರು ಒನ್ ಎಕ್ಸ್ಪ್ಲೈನ್ ಮಾಡಬೇಕು. ಇನ್ ಕೇಸ್ ಅವ್ರೇನಾದ್ರೂ ಸ್ಪೆಸಿಫಿಕ್ ಆಗಿ ಕೊಡ್ಬೋದು, ಎಕ್ಸ್ಪ್ಲೈನ್ ಎನಿ ಟೂ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಎಕ್ಸ್ಪ್ಲೈನ್ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಥವಾ ಎಕ್ಸ್ಪ್ಲೈನ್ ಕೋರ್ ಪ್ರಾಜೆಕ್ಟ್ ಟೀಮ್, ಈ ತರದ್ ಏನಾದ್ರು ಒಂದು ಕೊಡ್ತಾರೆ. ಸೊ ಫಸ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್ಸ್ ಏನೇನಿದೆ ಅಂದ್ರೆ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಇದೆ, ಸೆಕೆಂಡ್ ಒನ್ ಕೋರ್ ಪ್ರಾಜೆಕ್ಟ್ ಟೀಮ್, ಥರ್ಡ್ ಒನ್ ಫುಲ್ ಪ್ರಾಜೆಕ್ಟ್ ಟೀಮ್, ಫೋರ್ತ್ ಒನ್ ಪ್ರಾಜೆಕ್ಟ್ ಅಡ್ವೈಸರ್ಸ್, ಫಿಫ್ತ್ ಒನ್ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್, ನೆಕ್ಸ್ಟ್ ಪ್ರೋಸೆಸ್ ಫೆಸಿಲಿಟೇಟರ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂತ ತಗೊಂಡ್ರೆ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಇನಿಷಿಯಲ್ ಟೀಮ್ ಅಂತ ಇರುತ್ತೆ. ಅವರು ರಿಸೋರ್ಸಸ್ ಬಗ್ಗೆ ಆಗ್ಲಿ, ಪ್ಲಾನಿಂಗ್ ಬಗ್ಗೆ ಆಗ್ಲಿ, ಅದ್ರ ಬಗ್ಗೆ ಎಲ್ಲ ನೋಡ್ಕೋತಾ ಇರ್ತಾರೆ. ಇದನ್ನ ನಾವು ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಅಂತ ಕರಿತೀವಿ. ಕೋರ್ ಪ್ರಾಜೆಕ್ಟ್ ಟೀಮ್ ಅಂತ ಅಂದ್ರೆ ಏನು? ಆಕ್ಚುಯಲ್ ಆ ಪ್ರಾಜೆಕ್ಟ್ ಏನಿರುತ್ತೆ, ಇವಾಗ ಮೆಕ್ಯಾನಿಕಲ್ ಪ್ರಾಜೆಕ್ಟ್ ಅಂತ ಅಂದ್ರೆ ಅದಕ್ಕೆ ಡಿಸೈನ್ ಬರುತ್ತೆ, ಫ್ಯಾಬ್ರಿಕೇಶನ್ ಬರುತ್ತೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಪ್ರಾಜೆಕ್ಟ್ ಆದ್ರೆ ಪ್ರೋಗ್ರಾಮಿಂಗ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಅದು ಆಕ್ಚುಯಲ್ ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಪ್ಲಾನಿಂಗ್ ಮಾಡೋಂಥದ್ದನ್ನ ಕೋರ್ ಪ್ರಾಜೆಕ್ಟ್ ಟೀಮ್ ಅಂತ ಕರಿತೀವಿ. ನೆಕ್ಸ್ಟ್ ಫುಲ್ ಪ್ರಾಜೆಕ್ಟ್ ಟೀಮ್ ಅಂತ ಅಂದ್ರೆ ಅವ್ರ ಎಕ್ಸಿಕ್ಯೂಷನ್ ಯಾವ ರೀತಿ ಮಾಡಬೇಕು, ಕಂಟ್ರೋಲಿಂಗ್ ಆಗಿರ್ಬೋದು, ಮಾನಿಟರಿಂಗ್ ಆಗಿರ್ಬೋದು, ಈ ರೀತಿ ಎಕ್ಸಿಕ್ಯೂಷನ್ ಫೇಸ್ ಗಳನ್ನ ಮಾಡುವಂತದ್ದನ್ನ ನಾವು ಫುಲ್ ಪ್ರಾಜೆಕ್ಟ್ ಟೀಮ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಅಡ್ವೈಸರ್ಸ್ ಅಂತ ಅಂದ್ರೆ ಯಾವುದೇ ಒಂದು ಕಂಪನಿಯಲ್ಲಿ ಆಗಿರ್ಬೋದು, ಟೀಮ್ ಲೀಡರ್ ಅಥವಾ ಟೀಮ್ ಹೆಡ್, ಮ್ಯಾನೇಜರ್ ಅವರೆಲ್ಲ ಇರ್ತಾರಲ್ವಾ, ಅವ್ರ ಕಡೆಯಿಂದ ನಾವು ಅಡ್ವೈಸರ್ಸ್ ತಗೋಬೇಕಾಗತ್ತೆ, ಅಥವಾ ಅವರು ಈ
ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಟೀಮ್‌ಗಳಿಗೆ ಅಡ್ವೈಸ್ ಮಾಡಕ್ಕಂತಾನೆ ಇರ್ತಾರೆ. ಸೊ ಅವ್ರ ಕಡೆಯಿಂದ ನೀವು ಒಪಿನಿಯನ್ ತಗೋಬೇಕಾಗುತ್ತೆ. ಸೆಕೆಂಡ್ ಒಪಿನಿಯನ್. ಫಸ್ಟ್ ಒಪಿನಿಯನ್ ನೀವು ಟೀಮಲ್ಲಿದೆಲ್ಲ ಡಿಸ್ಕಸ್ ಮಾಡ್ತೀರಾ. ಸೆಕೆಂಡ್ ಒಪಿನಿಯನ್ ನೀವು ಅವ್ರ ಕಡೆಯಿಂದ ತಗೋಬೇಕು. ಇದನ್ನ ನಾವು ಪ್ರಾಜೆಕ್ಟ್ ಅಡ್ವೈಸರ್ಸ್ ಅಂತ ಅಂತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದ್ರೆ ನಿಮ್ಗೆ ಎಲ್ಲಿ ರಿಸೋರ್ಸಸ್ ಸಿಗುತ್ತೆ ಅವ್ರನ್ನ ನಾವು ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ. ನೀವು ಯಾವ್ದಾದ್ರು ಗ್ರೂಪ್ ಆಗಿರ್ಬೋದು ಅಥವಾ ಕಂಪನಿಯಲ್ಲಿ ಟೀಮ್ ಆಗಿರ್ಬೋದು ನಿಮಗೆ ಕೊಡುವಂತ ರಿಸೋರ್ಸಸ್ ಕೊಡುವಂತ ಇದನ್ನ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಫೆಸಿಲಿಟೇಟರ್ಸ್ ನಿಮ್ಗೆ ಯಾವುದೇ ರೀತಿ ಫೆಸಿಲಿಟೀಸ್ ಬೇಕಾಗಿರ್ಬೋದು. ಇವನ್ ಮನಿ ಕೊಡೋದಾಗಿರ್ಬೋದು ಅಂದ್ರೆ ನಿಮ್ಗೆ ಏನಾದ್ರು ದುಡ್ಡಿನ ಸಹಾಯ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ಲಾನಿಂಗು ಪ್ರತಿಯೊಂದನ್ನು ನಿಮ್ಗೆ ಫೆಸಿಲಿಟಿ ಕೊಡುತ್ತೆ. ಇದನ್ನ ನಾವು ಪ್ರಾಜೆಕ್ಟ್ ಫೆಸಿಲಿಟೇಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್. ಶಾರ್ಟ್ ಫಾರ್ಮ್ ಅಲ್ಲಿ PEP ಅಂತಾನು ಕರೀತಾರೆ. ಇದು ನೋಡ್ಕೊಂಡು ಅಟೆಂಡ್ ಮಾಡಿ. ಸೊ ವಾಟ್ ಈಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್, ಮೆನ್ಷನ್ ದ ಟೈಪ್ಸ್, ಎಕ್ಸ್ಪ್ಲೇನ್ ಎನಿವನ್, ಈ ರೀತಿ ಏನ್ ಬೇಕಾದ್ರೂ ಕೇಳ್ಬೋದು. ಸೊ ಕಾನ್ಸೆಪ್ಟ್ ಕೊಟ್ಟಿದ್ರೆ ಯು ಕ್ಯಾನ್ ಅಟೆಂಡ್ ದಿಸ್ ಕ್ವಶನ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂದ್ರೆ ಏನು? ಇಟ್ ಈಸ್ ಅ ಗವರ್ನಿಂಗ್ ಡಾಕ್ಯುಮೆಂಟ್ ದಟ್ ಎಸ್ಟಾಬ್ಲಿಷಸ್ ದ ಮೀನ್ಸ್ ಟು ಎಕ್ಸಿಕ್ಯೂಟ್, ಮಾನಿಟರ್ ಅಂಡ್ ಕಂಟ್ರೋಲ್ ಪ್ರಾಜೆಕ್ಟ್. ಸೊ ಈ ರೀತಿ ಬರೀಬಹುದು. ಇದಕ್ಕೆ ಟೈಪ್ಸ್ ಬಂದ್ಬಿಟ್ಟು 4 ಟೈಪ್ಸ್ ಇದೆ. ಫಸ್ಟ್ ಒನ್ ಕಾಂಟ್ರಾಕ್ಟಿಂಗ್ ಪ್ಲಾನ್, ಸೆಕೆಂಡ್ ಒನ್ ವರ್ಕ್ ಪ್ಯಾಕಿಂಗ್ ಪ್ಲಾನ್, ಥರ್ಡ್ ಒನ್ ಆರ್ಗನೈಸೇಷನ್ ಪ್ಲಾನ್, ಫೋರ್ತ್ ಒನ್ ಸಿಸ್ಟಮ್ಸ್ ಅಂಡ್ ಪ್ರೊಸೀಜರ್ ಪ್ಲಾನ್ ಅಂತ. ಸೊ ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂತ ಅಂದ್ರೆ ನೀವು ಪ್ರಾಜೆಕ್ಟ್ ಮಾಡುವಾಗ ಯಾರಿಗಾದ್ರೂ ನಿಮ್ ಕೈಲಿ ಆಗಲ್ಲ ಅಥವಾ ನಿಮ್ ಟೀಮ್ ಅಲ್ಲಿ ಅಥವಾ ನಿಮ್ ಕಂಪನಿಯಲ್ಲಿ ಆಗಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಡೋಕಾಗಿರ್ಬೋದು. ಈ ರೀತಿಯಾದಂತ ಫಸ್ಟ್ ಇನಿಷಿಯಲಿ ನೀವು ಡಿಸ್ಕಸ್ ಮಾಡೋದನ್ನ ಅಥವಾ ಪ್ಲಾನಿಂಗ್ ಮಾಡೋದನ್ನ ನಾವು ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂತ ಕರಿತೀವಿ. ವರ್ಕ್ ಪ್ಯಾಕಿಂಗ್ ಪ್ಲಾನ್ ಅಂತ ಅಂದ್ರೆ ನಿಮ್ಮಲ್ಲೇ ಯಾರ್ಯಾರು ಏನೇನ್ ಕೆಲಸ ಮಾಡಬೇಕು, ಏನ್ ಮಾಡ್ಬೇಕು ಅಂತೆಲ್ಲ ಹಂಚ್ಕೊಳ್ಳೋದು ಅಥವಾ ಡಿವೈಡ್ ಮಾಡ್ಕೊಳ್ಳೋದನ್ನ ವರ್ಕ್ ಪ್ಯಾಕಿಂಗ್ ಪ್ಲಾನ್ ಅಂತ ಕರಿತೀವಿ. ಆರ್ಗನೈಸೇಷನ್ ಪ್ಲಾನ್ ಅಂತ ಅಂದ್ರೆ ಆಸ್ ಪರ್ ಅವ್ರು ಏನ್ ಮುಂಚೆ ಪ್ಲಾನ್ ಮಾಡ್ಕೊಂಡು ಅದೇ ತರ ಎಕ್ಸಿಕ್ಯೂಷನ್ ಆಗ್ತಿದ್ಯಾ ಅದನ್ನ ನೀಟಾಗಿ ಮಾನಿಟರ್ ಮಾಡ್ತಾ ಇದೀವಾ ಅಂತೆಲ್ಲ ಚೆಕ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಸಿಸ್ಟಮ್ ಅಂಡ್ ಪ್ರೊಸೀಜರ್ ಪ್ಲಾನ್ ಅಲ್ಲಿ 6 ಟೈಪ್ಸ್ ಇರುತ್ತೆ. ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್, ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಕಾಸ್ಟ್ ಮ್ಯಾನೇಜ್ಮೆಂಟ್, ಫಂಡ್ ಮ್ಯಾನೇಜ್ಮೆಂಟ್ ಅಂಡ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್. ಇವೆಲ್ಲ ಪ್ರಾಪರ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು ನೀವು. ನೆಕ್ಸ್ಟ್ ಒನ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಮೇಲೆ ನಿಮಗೆ ಕ್ವಶನ್ ಖಂಡಿತವಾಗ್ಲೂ ಬರುತ್ತೆ. ಇವಾಗ ಎಕ್ಸಾಂಪಲ್ ರೈಟ್ ದ LED TV ಮ್ಯಾನುಫ್ಯಾಕ್ಚರಿಂಗ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಕೇಳ್ತಾರೆ. ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಅಂದ್ರೆ ನೀವ್ ಏನ್ ಬರೀಬೇಕು ಗೊತ್ತಾ? LED TV ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಫಸ್ಟ್ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಒಂದು ಈ ತರ ಟೇಬಲ್ ಹಾಕೊಂಡು ಒಂದ್ರ ಕೆಳಗಡೆ ಒಂದ್ ಬರಿತಾ ಹೋಗ್ಬೇಕು. ಟಿವಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಇನಿಷಿಯಲ್ ಆಗಿ ನಮಗೆ ಕಾಂಪೋನೆಂಟ್ಸ್ ಬೇಕು. ಆ ಕಾಂಪೋನೆಂಟ್ಸ್ ಆದ್ಮೇಲೆ ಅಸೆಂಬ್ಲಿ ಮಾಡ್ಬೇಕು, ಅಡ್ಜಸ್ಟ್ಮೆಂಟ್, ಟೆಸ್ಟಿಂಗು, ಪ್ಯಾಕಿಂಗು. ಆ ಕಾಂಪೋನೆಂಟ್ಸ್ ಅಲ್ಲಿ ಏನೇನ್ ಬೇಕಾಗುತ್ತೆ? ರಾ ಮೆಟೀರಿಯಲ್ಸ್ ಬೇಕು, ಮದರ್ ಬೋರ್ಡ್, ಪವರ್ ಕಾರ್ಡ್, ಈ ತರದ್ದೆಲ್ಲ ಬೇಕಾಗುತ್ತೆ. ಅಸೆಂಬ್ಲಿ ಮಾಡ್ಲಿಕ್ಕೆ ಅಸೆಂಬ್ಲಿಂಗ್ ಆಲ್ ಕಾಂಪೋನೆಂಟ್ಸ್ ಲೈಕ್ ಸ್ಕ್ರೀನು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಟ್ಯೂನಿಂಗ್ ಮಾಡ್ಬೇಕಾಗತ್ತೆ. ಟೆಸ್ಟಿಂಗ್ಗೆ ಟೆಸ್ಟಿಂಗ್ ಕಾಂಪೋನೆಂಟ್ಸು. ಈ ತರದ್ದೆಲ್ಲ ನಾವು ಡಿವೈಡ್ ಮಾಡ್ಕೊಂಡು ಬರಿತೀವಲ್ವಾ? ಒಂದು ಪ್ಲಾನಿಂಗ್ ಆಗಿರ್ಬೋದು, ಒಂದು ಸ್ಟ್ರಕ್ಚರ್‌ನ, ಇದನ್ನ ನಾವು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದು ನಾನು ಎಕ್ಸಾಂಪಲ್ ತಗೊಂಡಿರೋದಷ್ಟೇ. ಇದೇ ತರ ನಿಮ್ಗೆ ಬೇರೆ ಬೇರೆ ತರನು ಕೊಡ್ಬೋದು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್‌ಗೆ. ಇದೇ ರೀತಿ ನೀವು ಟೇಬಲ್ ಹಾಕೊಂಡು ನಿಮ್ಗೆ ಏನ್ ಅರ್ಥ ಆಗಿದೆ ಆ ರೀತಿ ಬರೀರಿ. ಇದು ಹಿಂಗೇ ಬರಿಬೇಕು ಅಂತೇನಿಲ್ಲ. ನಿಮ್ಗೆ ಏನ್ ಅರ್ಥ ಆಗಿದೆ ಆ ರೀತಿಯಲ್ಲಿ ಬರೆದ್ರು ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂತ ಕೇಳಿದ್ರೆ ಈ ರೀತಿ ಬರಿಬೇಕಾಗತ್ತೆ. ಒಂದ್ ಕಡೆ ರಿಸೋರ್ಸಸ್, ಇನ್ನೊಂದ್ ಕಡೆ ಪ್ರಾಜೆಕ್ಟ್ ಟೈಮ್ ಅಂತ ಹಾಕೊಂಡು ಆ ಕರ್ವ್ ಹೇಗಿದೆ ಆ ತರ ಬರಿಬೇಕು, ಸ್ಟಾರ್ಟಿಂಗು ಎಂಡಿಂಗು. ಸೊ ಇದ್ರಲ್ಲಿ 4 ಫೇಸಸ್ ಬರುತ್ತೆ. ಪ್ರಾಜೆಕ್ಟ್ ಇನಿಷಿಯೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಅಂಡ್ ಕ್ಲೋಸಿಂಗ್ ಅಂತ. ಸೊ ನಿಮ್ಗೆಲ್ಲ ಆಬ್ವಿಯಸ್ಲಿ ಗೊತ್ತೇ ಇದೆ. ಪ್ರಾಜೆಕ್ಟ್ ಇನಿಷಿಯೇಷನ್ ಅಂತಾನೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ ಏನೇನ್ ಮಾಡ್ಬೇಕಾಗತ್ತೆ? ಫಸ್ಟ್ ಸಿನಾಪ್ಸಿಸ್ ಬರಿಬೇಕು. ನೆಕ್ಸ್ಟ್ ಅದಕ್ಕೆ ಏನು ಸ್ಕೋಪ್ ಇದೆ, ಏನು ಆಬ್ಜೆಕ್ಟಿವ್ಸ್ ಇದೆ ಅಂತೆಲ್ಲ ಮಾಡ್ಬೇಕಾಗತ್ತೆ. ಸೊ ಇದು ಪ್ರಾಜೆಕ್ಟ್ ಇನಿಷಿಯೇಷನ್ ಆಗುತ್ತೆ. ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಅಂದ್ರೆ ಏನೇನ್ ಮಾಡ್ಬೇಕು? ಫಸ್ಟ್ ನೀವು ಪ್ರಾಜೆಕ್ಟ್ ಪ್ಲಾನ್ ಅಲ್ಲಿ ಪ್ರಾಜೆಕ್ಟ್ ಏನ್ ಮಾಡ್ಬೇಕು ಅಂತ ಮಾಡ್ತೀರಾ? ಫಿನಾನ್ಷಿಯಲ್ ಪ್ಲಾನ್, ದುಡ್ಡು ಎಷ್ಟಾಗುತ್ತೆ, ಏನ್ ಮಾಡ್ಬೇಕು ಅಂತೆಲ್ಲ ಬರೀತೀರಾ. ರಿಸೋರ್ಸ್ ಪ್ಲಾನ್, ನೀವು ಬೇಕಾಗಿರೋ ಮೆಟೀರಿಯಲ್ಸ್ ಯಾವುದು, ಅದ್ರ ಬಗ್ಗೆ ಎಲ್ಲ ನೀವು ಪ್ಲಾನ್ ಮಾಡ್ಕೋತೀರಾ. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅಂತ ಅಂದ್ರೆ ಪ್ಲಾನಿಂಗ್ ಪ್ರಕಾರನೇ ನಡೀತಾ ಇದೆಯಾ ಅದನ್ನೆಲ್ಲ ನೀಟಾಗಿ ನೀವು ಮಾನಿಟರ್ ಮಾಡ್ಬೇಕಾಗತ್ತೆ. ಇದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ನೆಕ್ಸ್ಟ್ ಪ್ರಾಜೆಕ್ಟ್ ಕ್ಲೋಸರ್ ಅಂತ ಅಂದ್ರೆ ಪ್ರಾಜೆಕ್ಟ್ ಎಲ್ಲ ಮುಗಿದ್ಮೇಲೆ ಕ್ಲೋಸಿಂಗ್ ಮಾಡೋದು. ಕ್ಲೋಸಿಂಗ್ ಅಂದ್ರೆ ಸುಮ್ಮನೆ ಕ್ಲೋಸ್ ಮಾಡೋದು. ಅದರದ್ದು ರಿಪೋರ್ಟ್ ರೆಡಿ ಮಾಡ್ಕೋಬೇಕು ನೀವು. ಮುಂದೆ ಏನಕ್ಕಾದ್ರೂ ಇನ್ಫಾರ್ಮೇಶನ್ ಬೇಕು ಅಥವಾ ಇನ್ನೆಲ್ಲ ಮಿಸ್ಟೇಕ್ ಆಯ್ತು ಅಂದ್ರೆ ಆ ರಿಪೋರ್ಟ್ ಅಲ್ಲಿ ನೀವೆಲ್ಲ ಓದಿದ್ರೆ ಏನಾದ್ರೂ ಮಿಸ್ಟೇಕ್ಸ್ ಆಗಿದೆ ಐಡೆಂಟಿಫೈ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ನೀವು ಕರೆಕ್ಷನ್ಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹಳೆ ಪ್ರಾಜೆಕ್ಟ್ ಹೆಲ್ಪ್ ಬೇಕಾಗುತ್ತೆ. ಸೊ ಅವಾಗ ರಿಪೋರ್ಟ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಮೇಂಟೈನ್ ದ ರಿಪೋರ್ಟ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಆ, ಇವಾಗ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಕ್ವಶನ್ ಕೊಟ್ಟಿದ್ದೀನಿ ನೋಡಿ. ಆನ್ IT ಪಾರ್ಕ್ ಎಸ್ಟಾಬ್ಲಿಷ್ಮೆಂಟ್ ಪ್ರಾಜೆಕ್ಟ್ ವಾಸ್ ಪ್ಲಾನ್ಡ್ ವಿತ್ ಎಸ್ಟಿಮೇಟೆಡ್ ಟೈಮ್ ಡ್ಯೂರೇಷನ್ ಆಫ್ 18 months. However, the project took 22 months for its completion. Analyze the possible reasons for the delay in the completion of project. ಈ ರೀತಿ 5D ಅಥವಾ 6D ಅಲ್ಲಿ ಇಲ್ಲಿ 4 ಕ್ವಶನ್ ಕೊಟ್ಟಿದ್ದೀನಿ. ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಮೇಲ್ಗಡೆ 2 ಕ್ವಶನ್ ಇದೆ, ರೈಟ್ ಸೈಡ್ ಕಾರ್ನರ್ ಅಲ್ಲಿ 2 ಕ್ವಶನ್ ಇದೆ.
ಆ 4 ಕ್ವೆಷನ್ಸ್ ಏನಿದೆ ಅವು ತುಂಬಾ ಕಾಂಪ್ಲಿಕೇಟೆಡ್ ಅಲ್ಲ. ತುಂಬಾ ಸಿಂಪಲ್ ಆಗೇ ಇದೆ. ನಾನಿವಾಗ ಒಂದು ಕ್ವೆಷನ್ ಓದಿದ್ನಲ್ವಾ, ಅದ್ರಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ಸ್ ಬೇಕಾಗಿಲ್ಲ. ಆ ಲಾಸ್ಟ್ ಪಾರ್ಟ್ ಇದೆಯಲ್ಲ ಅದನ್ನ ಅಬ್ಸರ್ವ್ ಮಾಡ್ಬೋದು ನೀವು. ಈ ತರ ನಾನು ತೋರಿಸ್ತಾ ಇದೀನಲ್ವಾ, ಅನಲೈಸ್ ದ ಪಾಸಿಬಲ್ ರೀಸನ್ಸ್ ಫಾರ್ ದ ಡಿಲೇ ಇನ್ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್. ಇಷ್ಟೇ ಸಿಂಪಲ್ ಕ್ವಶನ್ ಅದು. ಅದಷ್ಟಕ್ಕೂ ನೀವೇನ್ 22 ಮಂತ್ಸ್ ಕಂಪ್ಲೀಷನ್ ಅಂತೆಲ್ಲ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಲ್ಲ, ಇದು ಬರೀ ಥಿಯರಿ ಕ್ವಶನ್ ಅಷ್ಟೇನೆ. ಅನಲೈಸ್ ದ ಪಾಸಿಬಲ್ ರೀಸನ್ಸ್ ಫಾರ್ ಡಿಲೇ ಇನ್ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್ ಅಂತ ಕೇಳಿದ್ದಾನೆ. ಸೊ ಏನ್ ಬರಿಬೇಕು ನೀವು ಅವಾಗ, ರೀಸನ್ಸ್ ಫಾರ್ ಟೈಮ್ ಓವರ್ ರನ್ ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಲ್ವಾ, ರೀಸನ್ಸ್ ಫಾರ್ ಟೈಮ್ ಓವರ್ ರನ್ ಅನ್ನೋದನ್ನ ಮಾತ್ರ ಬರಿಬೇಕು ನೀವು. ಯಾವ್ದಾದ್ರು 5 ಪಾಯಿಂಟ್ಸ್ 6 ಪಾಯಿಂಟ್ಸ್ ಬರೀರಿ. ಯಾಕಂತಂದ್ರೆ ಇದು 5 ಮಾರ್ಕ್ಸ್ಗೆ ಇಲ್ಲ 8 ಮಾರ್ಕ್ಸ್ಗೆ ಕೇಳಿದ್ದಾನೆ. ಪ್ರತಿಯೊಂದು ಪೇಪರ್ ಅಲ್ಲೂ ಪ್ರತಿ ಎಕ್ಸಾಮ್ ಅಲ್ಲೂ PMS ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಲ್ಲಿ ಈ ಕ್ವಶನ್ ಖಂಡಿತವಾಗ್ಲೂ ಬರುತ್ತೆ. ಕ್ವಶನ್ ನಂಬರ್ 5D ಮತ್ತೆ ಕ್ವಶನ್ ನಂಬರ್ 6D ಸೆಕ್ಷನ್ 3 ಅಲ್ಲಿ ಇದು ಇಂಪಾರ್ಟೆಂಟ್ ಕ್ವಶನ್. ಸೊ ಎರಡನ್ನೂ ಓದ್ಕೊಳ್ಳಿ, ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಬರೀರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅಷ್ಟೇ. ದ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ was planned with estimated time duration of 80 days. However, the project took 90 days for its completion. Evaluate possible reasons for the delay in the project and show it in time overrun table with time wise. ಸೊ ಈ ರೀತಿ ಕೇಳಿದಾಗ ನೀವು ಇದಕ್ಕೆ ಸಿಂಪಲ್ ಆಗಿ ರೀಸನ್ಸ್ ಫಾರ್ ಟೈಮ್ ಓವರ್ ರನ್ ಅಂತ ಬರೆದ್ರೆ ಸಾಕು. ಸೊ ಟೈಮ್ ಓವರ್ ರನ್ಗೆ ಏನೇನು ಡಿಲೇ ಆಗುತ್ತೆ, ಎ ಚೇಂಜ್ ಇನ್ ದ ಸ್ಕೋಪ್ ಆಫ್ ಪ್ರಾಜೆಕ್ಟ್, ಸ್ಕೋಪ್ ಅದೆಲ್ಲ ಚೇಂಜ್ ಮಾಡಿದ್ರೆ ನಿಮಗೆ ಟೈಮ್ ಡಿಲೇ ಆಗುತ್ತೆ. ಆಮೇಲೆ ಇನ್ಎಫೆಕ್ಟಿವ್ ಪ್ರಾಜೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್, ಅದೊಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಏನ್ ಪ್ಲಾನ್ ಮಾಡ್ಕೊಂತೀರಾ ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೂ ಇದಾಗುತ್ತೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ನ ನೀವು ಡಿಲೇ ಮಾಡಿದ್ರೆ ಆಬ್ವಿಯಸ್ಲಿ ಎಕ್ಸಿಕ್ಯೂಷನ್ ಲೇಟ್ ಆಗುತ್ತೆ, ಎಂಡಿಂಗು ಲೇಟ್ ಆಗುತ್ತೆ. ನೆಕ್ಸ್ಟ್ ಎ ಡಿಲೇ ಇನ್ ಒನ್ ಪ್ರಾಜೆಕ್ಟ್ ರಿಸಲ್ಟ್ಸ್ ಇನ್ ಡಿಲೇ ಇನ್ ಸಬ್ಸಿಕ್ವೆಂಟ್ ಪ್ರಾಜೆಕ್ಟ್. ಅಂದ್ರೆ ಇವಾಗ ಪ್ರಾಜೆಕ್ಟ್ ಎಲ್ಲ ಆರ್ಡರ್ ವೈಸ್ ಇರುತ್ತೆ ಅನ್ಕೊಳ್ಳಿ. ನೀವು ಫಸ್ಟ್ ಪ್ರಾಜೆಕ್ಟ್ ಡಿಲೇ ಆಯ್ತು ಅಂತಂದ್ರೆ ಸೆಕೆಂಡ್ ಪ್ರಾಜೆಕ್ಟ್ ಡಿಲೇ ಆಗುತ್ತೆ, ಥರ್ಡ್ ಪ್ರಾಜೆಕ್ಟ್ ಡಿಲೇ ಆಗುತ್ತೆ. ನಿಮಗೆ ಕಾಂಬಿನೇಷನ್ ಆಫ್ ಆಲ್ ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಫಸ್ಟ್ ಡಿಲೇ ಆದ್ರೆ ಆಬ್ವಿಯಸ್ಲಿ ಲಾಸ್ಟ್ ಪ್ರಾಜೆಕ್ಟ್ ಡಿಲೇ ಆಗುತ್ತೆ. ನೆಕ್ಸ್ಟ್ ಯೂಸ್ ಆಫ್ ಔಟ್ಡೇಟೆಡ್ ಟೆಕ್ನಾಲಜಿ. ಇವಾಗ ಅಪ್ಡೇಟೆಡ್ ಟೆಕ್ನಾಲಜಿನ ನಾವು ಯೂಸ್ ಮಾಡಬೇಕೇ ಹೊರತು ಔಟ್ಡೇಟೆಡ್ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ಟೈಮ್ ಡಿಲೇ ಆಗುತ್ತೆ. ನೆಕ್ಸ್ಟ್ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇರ್ಬೋದು, ನೆಕ್ಸ್ಟ್ ಪುವರ್ ಅಡ್ಮಿನಿಸ್ಟ್ರೇಷನ್, ಇವೆಲ್ಲಾನು ರೀಸನ್ಸ್ ಆಗಿ ಬರೀಬಹುದು. ಈ ಕಡೆ ಇನ್ನೊಂದು ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ರೈಟ್ ಸೈಡ್ ಅಲ್ಲಿ, an office complex construction was planned with an estimated budget of 65 crores. However, after the completion of the project, it was founded that the total cost of the project was 80 crores. Examine the possible reason for the increase in the cost of project ಅಂತ ಕೇಳ್ತಾನೆ. ಸೊ ಇದಕ್ಕೆ ನೀವು ಬರೀಬೇಕಾಗಿರೋದು ಇಷ್ಟೇ, ರೀಸನ್ಸ್ ಫಾರ್ ಕಾಸ್ಟ್ ಓವರ್ರನ್ಸ್. ಇದೇನ್ 10 ಪಾಯಿಂಟ್ಸ್ ಮೆನ್ಷನ್ ಮಾಡಿದೀನಿ, ಎನಿ 5 ಅಥವಾ ಎನಿ 8 ಪಾಯಿಂಟ್ಸ್ ಬರೆದ್ರು ಸಾಕು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ದ ಇನ್ಸ್ಟಾಲೇಷನ್ ಆಫ್ ವಾಟರ್ ಪ್ಯೂರಿಫೈಯಿಂಗ್ ಪ್ಲಾಂಟ್ ಪ್ರಾಜೆಕ್ಟ್ ವಾಸ್ ಪ್ಲಾನ್ಡ್ ಟು ಇಂಪ್ಲಿಮೆಂಟ್ ವಿತ್ ಎಸ್ಟಿಮೇಟೆಡ್ ಬಜೆಟ್ ಆಫ್ 8 lakhs. ಇಟ್ ವಾಸ್ ಫೌಂಡ್ ದಟ್ ಆಫ್ಟರ್ ಕಂಪ್ಲೀಷನ್ ಟೋಟಲ್ ಕಾಸ್ಟ್ ವಾಸ್ 12 lakhs. ಅನಲೈಸ್ ದ ಪಾಸಿಬಲ್ ರೀಸನ್ಸ್ ಫಾರ್ ದ ಇನ್ಕ್ರೀಸ್ ಇನ್ ದ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಅಂತ ಕೇಳಿದ್ದಾನೆ. ಸೊ ಇವಾಗ ಪ್ರಾಜೆಕ್ಟ್ ರೀಸನ್ಸ್ ಫಾರ್ ಕಾಸ್ಟ್ ಓವರ್ ಅನ್ನ ಬರೀಬೇಕು. ಏನೇನು, ಅನ್ಪ್ಲಾನ್ಡ್ ಎಕ್ಸ್ಪಾನ್ಷನ್ ಆಫ್ ದ ಪ್ರಾಜೆಕ್ಟ್ ಸ್ಕೋಪ್. ಸೊ ನೀವು ಪ್ಲಾನೇ ಮಾಡಿರಲ್ಲ, ಎಕ್ಸ್ಪ್ಯಾಂಡ್ ಆಗ್ಬಿಟ್ಟಿರುತ್ತದು. ನೆಕ್ಸ್ಟ್ ಇನ್ಅಕ್ಯುರೇಟ್ ಇನಿಷಿಯಲ್ ಕಾಸ್ಟ್ ಎಸ್ಟಿಮೇಷನ್. ಸೊ ನೀವು ಕಾಸ್ಟ್ ಎಸ್ಟಿಮೇಷನ್ ಎಷ್ಟಾಗುತ್ತೆ ಅಂತ ಗೊತ್ತಿರಲ್ಲ, ಒಂದೊಂದ್ಸಲ ನೀವು ಅನ್ಕೊಂಡಿದ್ಕಿಂತ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕಾಸ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಫೇಲ್ಯೂರ್ಸ್ ಇನ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಫೇಲ್ಯೂರ್ ಆಗುತ್ತೆ, ಅದರಿಂದಾನು ನಿಮಗೆ ಕಾಸ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಎರರ್ಸ್ ಇನ್ ಪ್ರಾಜೆಕ್ಟ್ ಡಿಸೈನ್. ಸೊ ಪ್ರಾಜೆಕ್ಟ್ ಡಿಸೈನ್ ಅಲ್ಲಿ ಏನಾದ್ರು ಎರರ್ ಆಯ್ತು ಅಂತ ಅಂದ್ರೂ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಇಂಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಇಂಪ್ರಾಪರ್ ಪ್ರಾಜೆಕ್ಟ್ ಟೀಮ್ ಬಿಲ್ಡಿಂಗ್, ರಾಂಗ್ ಚಾಯ್ಸ್ ಆಫ್ ಎಕ್ವಿಪ್ಮೆಂಟ್, ಇನ್ಕಾಂಪಿಟೆಂಟ್ ಮೆಟೀರಿಯಲ್ ಸಪ್ಲೈ. ಸೊ ನಿಮಗೆ ಮೆಟೀರಿಯಲ್ಸ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂತಂದ್ರೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಒಳ್ಳೆ ಮೆಟೀರಿಯಲ್ ತರಿಸ್ಲಿಕ್ಕೋಸ್ಕರ ಮತ್ತೆ ಇನ್ನೊಂದ್ಸಲ ಬಂಡವಾಳ ಹಾಕ್ತೀರಾ. ಸೊ ಹಾಗಾಗಿ ಮತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದಿಷ್ಟನ್ನು ಬರಿಬಹುದು ನೀವು. ನೆಕ್ಸ್ಟ್ ಟಾಪಿಕ್ ಇಸ್ ನೀಡ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್. ಸೊ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಲೇಬೇಕು ಅಂದ್ರೆ ಏನಕ್ಕೆ, ಟು ಎಲಿಮಿನೇಟ್ ಆರ್ ರೆಡ್ಯೂಸ್ ಅನ್ಸರ್ಟನಿಟಿ. ಸೊ ನಮಗೆ ಪ್ರಾಪರ್ ಆಗಿ ಬೇಕು ಅಂತ ಅಂದ್ರೆ ನಾವು ಆಕ್ಚುಲಿ ಪ್ರಾಜೆಕ್ಟ್ ಪ್ಲಾನಿಂಗ್ ಬೇಕು. ನೆಕ್ಸ್ಟ್ ಟು ಇಂಪ್ರೂವ್ ಎಫಿಷಿಯನ್ಸಿ ಆಫ್ ಆಪರೇಷನ್. ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಎಫಿಷಿಯಂಟ್ ಆಗಿ ಇರಬೇಕು ಅಂತಂದ್ರೆ obviously we need the project planning. To obtain a better understanding of the objectives, to provide a basis for monitoring and controlling of the work. Next, the functions of project planning. So project planning ಮಾಡೋದ್ರಿಂದ ಏನೇನಾಗುತ್ತೆ, ಅದು ನಮಗೆ ಪ್ರಾಜೆಕ್ಟ್ ಟೀಮ್ ಅಲ್ಲಿ ಇರೋರಿಗೆ ಏನೇನ್ ಕೆಲಸ ಮಾಡಬೇಕು ಅಂತ ಕೊಡುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟ್ ಟೀಮ್ ಲೀಡರ್ ಮತ್ತೆ ಟೀಮ್ ಮೆಂಬರ್ಸ್ ಗೆ ಒಳ್ಳೆ ಕಮ್ಯುನಿಕೇಶನ್ ಬಿಲ್ಡ್ ಮಾಡುತ್ತೆ. ಅವ್ರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು, ಒಳ್ಳೆ ಕೋಆರ್ಡಿನೇಷನ್ ಬರುತ್ತೆ. ಎಲ್ಲರಿಗೂ ಈ ವರ್ಕ್ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ನೀನ್ ಜಾಸ್ತಿ ಮಾಡ್ದೆ ನೀನ್ ಕಮ್ಮಿ ಮಾಡ್ದೆ ಅನ್ನೋ ಇದೇ ಬರಲ್ಲ, ಮಾತೇ ಬರಲ್ಲ ಅಲ್ಲಿ. ಇಟ್ ಇನ್ಸ್ಪೈರ್ಸ್ ದ ಪೀಪಲ್ ಟು ಲುಕ್ ಅಹೆಡ್. ಇಟ್ ಇಂಡ್ಯೂಸಸ್ ಎ ಸೆನ್ಸ್ ಆಫ್ ಅರ್ಜೆನ್ಸಿ ಅಂಡ್ ಟೈಮ್ ಕಾನ್ಶಿಯಸ್ನೆಸ್. ಸೊ ನಿಮ್ಗೆ ಪ್ರಾಜೆಕ್ಟ್ ಪ್ಲಾನಿಂಗ್ ಇತ್ತು ಅಂತ ಅಂದ್ರೆ ಬೇಗ ಮುಗಿಸ್ಬೇಕು, ಮತ್ತೆ ಟೈಮ್ ತುಂಬಾ ಇಲ್ಲ, ಕಮ್ಮಿ ಇದೆ, ಬೇಗ ಮುಗಿಸ್ಬೇಕು ಅನ್ನೋ ಕಾನ್ಶಿಯಸ್ ಬರುತ್ತೆ ನಿಮ್ಗೆ. ಇಟ್ ಎಸ್ಟಾಬ್ಲಿಷಸ್ ದ ಬೇಸಿಸ್ ಫಾರ್ ಮಾನಿಟರಿಂಗ್ ಅಂಡ್ ಕಂಟ್ರೋಲ್.
ನೆಕ್ಸ್ಟ್ ಕ್ವಶನ್, ಸ್ಮಾರ್ಟ್ ಟೂಲ್ ಸೆಟ್ಟಿಂಗ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಸೊ ಸ್ಮಾರ್ಟ್ ಅಂತ ಕೇಳಿದ್ರೆ SMART. ಸೊ ಅದ್ರದ್ದು ಫುಲ್ ಅಬ್ರಿವೇಶನ್ ಬರೀಬೇಕಾಗುತ್ತೆ. S ಸ್ಟ್ಯಾಂಡ್ಸ್ ಫಾರ್ ಸ್ಪೆಸಿಫಿಕ್, M ಸ್ಟ್ಯಾಂಡ್ಸ್ ಫಾರ್ ಮೆಜರಬಲ್, A ಸ್ಟ್ಯಾಂಡ್ಸ್ ಫಾರ್ ಅಚೀವಬಲ್, R ಸ್ಟ್ಯಾಂಡ್ಸ್ ಫಾರ್ ರಿಯಾಲಿಸ್ಟಿಕ್, T ಸ್ಟ್ಯಾಂಡ್ಸ್ ಫಾರ್ ಟೈಮ್ ಬೌಂಡ್. ಸೊ ಇಷ್ಟನ್ನ ಬರೆದ್ಬಿಟ್ಟು ನೀಟಾಗಿ ಅದ್ರ ಮೇಲೆ ಅದ್ರ ಮುಂದೆ ಒಂದೊಂದು ಸೆಂಟೆನ್ಸ್ ಬರೀಬೇಕು. ಸ್ಪೆಸಿಫಿಕ್ ಅಂತ ಅಂದ್ರೆ ನೀವು ಸ್ಪೆಸಿಫಿಕ್ ಆಗಿರ್ಬೇಕು, ಯಾವಾಗ ಏನು ಹೇಗ್ ಮಾಡ್ತೀರಾ, ಕ್ಲಿಯರ್ ಅಬೌಟ್ ವಾಟ್, ವೇರ್, ವೆನ್ ಅಂಡ್ ಹೌ. ನೆಕ್ಸ್ಟ್ M ಅಂದ್ರೆ ಮೆಜರಬಲ್. ಆರ್ ವಿ ಏಬಲ್ ಟು ಮೆಜರ್ ದ ಪ್ರಾಬ್ಲಮ್ ಅಂಡ್ ಸೆಟ್ ಟಾರ್ಗೆಟ್ಸ್ ಫಾರ್ ಇಂಪ್ರೂವ್ಮೆಂಟ್. ನಾವು ಅನ್ಕೊಂಡಿರೋ ಒಂದು ಪ್ರಾಬ್ಲಮ್ಗೆ ಕರೆಕ್ಟ್ ಆಗಿ ಟಾರ್ಗೆಟ್ ರೀಚ್ ಆಗ್ತೀವಾ, ಕರೆಕ್ಟ್ ಇಂಪ್ರೂವ್ಮೆಂಟ್ ಮಾಡ್ತೀವಾ. ನೆಕ್ಸ್ಟ್ ಅಚೀವಬಲ್, ಇಟ್ ಈಸ್ ಆಬ್ಜೆಕ್ಟಿವ್ಸ್ ಆರ್ ಅಟೈನಬಲ್. ಸೊ ನಾವು ಇಟ್ಕೊಂಡಿರೋಂಥ ಆಬ್ಜೆಕ್ಟಿವ್ಸ್ ಕರೆಕ್ಟಾಗಿ ಪ್ರಾಪರ್ ಆಗಿ ಅಚೀವ್ ಆಗುತ್ತಾ, ಕರೆಕ್ಟಾಗಿ ಅದಕ್ಕೆ ಸೂಟ್ ಆಗುತ್ತಾ ಅಂತ ಥಿಂಕ್ ಮಾಡೋದು. ನೆಕ್ಸ್ಟ್ ಆರ್ ಅಂದ್ರೆ ರಿಯಲಿಸ್ಟಿಕ್, ಇಸ್ ದ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಶೆಡ್ಯೂಲ್ಸ್ ಆರ್ ರಿಯಲಿಸ್ಟಿಕ್. ಸೊ ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್ ತುಂಬಾ ರಿಯಲಿಸ್ಟಿಕ್ ಆಗಿದೆಯಾ ಇಲ್ವಾ ಅಂತ ಪ್ರಾಪರ್ ಆಗಿ ಚೆಕ್ ಮಾಡ್ಕೊಳ್ಳೋದು. ಟೈಮ್ ಬೌಂಡ್, ಸೊ ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಾಪರ್ ಆಗಿ ಟೈಮ್ ನ ಸೆಟ್ ಮಾಡ್ಕೊಂಡಿದ್ದೀವಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಈ ತರ ಒಂದು ಸ್ಮಾರ್ಟ್ ಪ್ರತಿಯೊಂದು ಪ್ರಾಜೆಕ್ಟ್ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಎಂಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಟೂಲ್ಸ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಕೇಳ್ತಾರೆ. ಸೊ ಇಷ್ಟು 5 ಎಕ್ಸಾಂಪಲ್ಸ್ ಕೊಟ್ಟಿನಿ, ಯು ಕ್ಯಾನ್ ರೈಟ್. ಗ್ಯಾಂಟ್ ಚಾರ್ಟ್, ನೆಟ್ವರ್ಕ್ ಡಯಾಗ್ರಾಮ್ಸ್, ಕ್ರಿಟಿಕಲ್ ಪಾತ್ ಮೆಥಡ್, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಅಂತ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್. ಇದು ಇಂಪಾರ್ಟೆಂಟ್ ಕ್ವಶನ್. ರೈಟ್ ದ ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ನಾನು ಏನ್ ಸೈಕಲ್ ಫಾರ್ಮೆಟ್ ಅಲ್ಲಿ ತೋರಿಸಿದ್ದೀನಲ್ಲ ಅದೇ ರೀತಿ ಬರೀಬೇಕಾಗುತ್ತೆ. ಫಸ್ಟ್ ಒನ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್, ಸೆಕೆಂಡ್ ಒನ್ ವರ್ಕ್ ಡಿಸ್ಕ್ರಿಪ್ಷನ್ ಅಂಡ್ ಇನ್ಸ್ಟ್ರಕ್ಷನ್, ಥರ್ಡ್ ಒನ್ ಮಾಸ್ಟರ್ ಶೆಡ್ಯೂಲ್ಸ್, ಫೋರ್ತ್ ಒನ್ ನೆಟ್ವರ್ಕ್ ಶೆಡ್ಯೂಲ್ಸ್, ಫಿಫ್ತ್ ಒನ್ ಬಜೆಟ್, ಸಿಕ್ಸ್ ಒನ್ ಟೈಮ್ ಅಂಡ್ ಕಾಸ್ಟ್ ಪರ್ಫಾರ್ಮೆನ್ಸ್, ಸೆವೆಂತ್ ಒನ್ ರಿಪೋರ್ಟ್, ಏಟ್ ಒನ್ ಮ್ಯಾನೇಜ್ಮೆಂಟ್ ಅಂಡ್ ಡಿಸಿಷನ್ ಮೇಕಿಂಗ್. So next question, if they ask, write the difference between PERT and CPM. So program evaluation review technique ಮತ್ತೆ critical path method ಇವೆರಡರದ್ದು ಡಿಫ್ರೆನ್ಸ್ ಕೇಳಿದ್ರೆ ಯು ಕ್ಯಾನ್ ರೈಟ್. ಫಸ್ಟ್ ಬಂದ್ಬಿಟ್ಟು ಅದ್ರದ್ದು ಅಬ್ರಿವೇಶನ್ ಬರೀರಿ. PERT ಅಂತ ಅಂದ್ರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್. CPM ಅಲ್ಲಿ ಕ್ರಿಟಿಕಲ್ ಪಾತ್ ಮೆಥಡ್. ನೆಕ್ಸ್ಟ್ PERT ಅಂದ್ರೆ ಇಟ್ ಈಸ್ ಅಪ್ರೋಪ್ರಿಯೇಟ್ ವೇರ್ ಟೈಮ್ ಎಸ್ಟಿಮೇಟ್ಸ್ ಆರ್ ಅನ್ಸರ್ಟನ್. ಇಲ್ಲಿ ಟೈಮ್ ಎಸ್ಟಿಮೇಟ್ಸ್ ಗೊತ್ತಿರಲ್ಲ, ಬಟ್ CPM ಅಲ್ಲಿ ಟೈಮ್ ಎಸ್ಟಿಮೇಟ್ಸ್ ಗೊತ್ತಿರುತ್ತೆ. ನೆಕ್ಸ್ಟ್ ಅದೇ ತರನೇ ಇಲ್ಲಿ ಈವೆಂಟ್ಸ್ ಜೊತೆ ಕನ್ಸರ್ನ್ ಆಗಿರುತ್ತೆ, ಅಲ್ಲಿ ಆಕ್ಟಿವಿಟೀಸ್ ಮೇನ್ ಆಗಿರುತ್ತೆ. ನೆಕ್ಸ್ಟ್ ಈ ಕಡೆ ನಾನ್ ರಿಪಿಟೇಟಿವ್ ಪ್ರಾಜೆಕ್ಟ್ಸ್ ಇರುತ್ತೆ PERT ಅಲ್ಲಿ, CPM ಅಲ್ಲಿ ರಿಪಿಟೇಟಿವ್ ಪ್ರಾಜೆಕ್ಟ್ಸ್ ಇರುತ್ತೆ. ನೆಕ್ಸ್ಟ್ PERT ಅಲ್ಲಿ ಇಟ್ ಈಸ್ ನಾಟ್ ಕನ್ಸರ್ನ್ ವಿತ್ ರಿಲೇಶನ್ಶಿಪ್ ಬಿಟ್ವೀನ್ ಟೈಮ್ ಅಂಡ್ ಕಾಸ್ಟ್. ಇಲ್ಲಿ ಟೈಮ್ ಮತ್ತೆ ಕಾಸ್ಟ್ ಮಧ್ಯೆ ರಿಲೇಶನ್ಶಿಪ್ ಇರಲ್ಲ, ಬಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇಟ್ ಈಸ್ ಪ್ರಾಬಬಿಲಿಸ್ಟಿಕ್ ಇನ್ ನೇಚರ್ PERT ಅಲ್ಲಿ, ಬಟ್ CPM ಅಲ್ಲಿ ಡಿಟರ್ಮಿನಿಸ್ಟಿಕ್ ಇನ್ ನೇಚರ್. ನೆಕ್ಸ್ಟ್ PERT ಇಟ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ಬಿಗ್ ಪ್ರಾಜೆಕ್ಟ್, CPM ಸ್ಮಾಲ್ ಪ್ರಾಜೆಕ್ಟ್ಗೂ ಬರುತ್ತೆ, ಬಿಗ್ ಪ್ರಾಜೆಕ್ಟ್ಗೂ ಬರುತ್ತೆ. ಈ ರೀತಿಯಾದಂಥ ಡಿಫ್ರೆನ್ಸಸ್ನ ನೀವು ಬರಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಎಕ್ಸಾಮ್ಗೆಲ್ಲ ಒಳ್ಳೇದಾಗಲಿ, ಎಲ್ಲರೂ ಪಾಸ್ ಆಗಿ. ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೇಳಿ, ಕಮೆಂಟ್ ಮಾಡಿ. ಐ ವಿಲ್ ಹೆಲ್ಪ್ ಯು ವಿತ್ ದಟ್. ಥ್ಯಾಂಕ್ ಯು.